ಎಲ್ಲರಿಗೂ ನಮಸ್ಕಾರ. ಕರಾಟೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಧನೆಗೈದಿರುವ ಯುವ ಪ್ರತಿಭೆ ಮೋಹನ್ ಪೂಜಾರಿ ನಮ್ಮ ಜೊತೆಯಿದ್ದಾರೆ. ಅವರ ಸಾಧನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಸರ್, ನಿಮಗೆ ಕರಾಟೆ ಅನ್ನುವಂಥದ್ದು ಅದು ಹೇಗೆ ಆಸಕ್ತಿ ಮೂಡಿತು ಈ ಕರಾಟೆಯಲ್ಲಿ? ಫಸ್ಟಿಗೆ ನನಗೆ ಆಸಕ್ತಿ ಇರಲಿಲ್ಲ, ನಾನು ತಂದೆಗೋಸ್ಕರ ಹೋಗಿದ್ದೆ. ಆಮೇಲೆ ನನಗೆ ಕರಾಟೆ ಬಗ್ಗೆ ತಿಳಿಯಿತು. ಹೇಗೆ ಶಿಸ್ತುಬದ್ಧ ಕ್ರೀಡೆ, ಸೆಲ್ಫ್ ಡಿಫೆನ್ಸ್ ಅಂತಾರೆ, ನಮ್ಮ ದೇಹವನ್ನು ನಾವು ರಕ್ಷಿಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಾಲೆಜ್ ಬಂದ ತಕ್ಷಣ ನನಗೆ ಆ ಕ್ರೀಡೆ ಬಗ್ಗೆ ಆಸಕ್ತಿ ಮೂಡಿತು. ಸರ್, ನಿಮಗೆ ಕರಾಟೆ ಕಲೀಲಿಕ್ಕೆ ಯಾರಾದರೂ ಗುರು ಅಥವಾ ಪ್ರೇರಣೆ ಇದ್ದಾರಾ, ಅಥವಾ ಯಾರಾದರೂ ಇನ್ಸ್ಪಿರೇಷನ್ನಿಂದ ಪಡ್ಕೊಂಡಿದ್ದೀರಾ? ಹೇಗೆ ಟಿಂಗ್ ಅಂದರೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಮತ್ತೆ ನಾನು ಬ್ರೂಸ್ಲಿ ಮತ್ತು ಜಾಕಿ ಜಾನ್ ಅವರ ಕಾರ್ಟೂನ್ ಎಲ್ಲ ಬರ್ತಿತ್ತು ಮೊದಲು ಚಿಕ್ಕ ವಯಸ್ಸಲ್ಲಿ, ಅದನ್ನು ನೋಡಿ ಮತ್ತು ನನ್ನ ತಂದೆ ಇನ್ಸ್ಪಿರೇಷನ್. ಕರಾಟೆಯಲ್ಲಿ ನಿಮ್ಮ ಡೈಲಿ ರೂಟೀನ್ ಹೇಗಿರ್ತದೆ? ಅಂದರೆ ಯಾವುದಾದ್ರು ಒಂದು ಪೂರ್ವಭಾವಿ ಅಥವಾ ಏನಾದರೂ ಒಂದು ಚಟುವಟಿಕೆ ಮಾಡ್ತಿರ್ತೀರಾ, ಅಥವಾ ಏನಾದರೂ ಒಂದು ಡೈಲಿ ರೂಟೀನ್ ಯಾವ್ದಾದ್ರು ಇರ್ತದ? ಡೈಲಿ ರೂಟೀನ್ ಅಂದರೆ ಡೈಲಿ ಬೇಗ ಒಂದು 6 ಗಂಟೆಗೆ ಎದ್ದು 10 ಮಿನಿಟ್ಸ್ ವಾರ್ಮ್ ಅಪ್ ಅಂತ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ, ಮತ್ತೆ ನಾವು ಡೈಲಿ ಸಂಜೆ ಪ್ರಾಕ್ಟೀಸ್ ಮಾಡ್ತೇವೆ. 1 ಗಂಟೆ ದೇಹವನ್ನು ಸಡಿಲವಾಗಿ ಇಟ್ಕೊಂಡು. ಮತ್ತೆ ಜಾಸ್ತಿ ಡೈಲಿ ಪ್ರಾಕ್ಟೀಸ್ ಮಾಡಲ್ಲ, ಟೂರ್ನಮೆಂಟ್ ಅಲ್ಲಿ ಇದ್ದಾಗ ಮಾತ್ರ ಸಂಡೇ ಡೈಲಿ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತೀವಿ. ಪ್ರತಿಯೊಂದು ಸಾಧನೆಯಿಂದ ಒಬ್ಬ ಗುರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಸೊ ನಿಮ್ಮ ಸಾಧನೆಗೆ ನಿಮಗೆ ಗುರು ಯಾರು? ಅಂದರೆ ನಮ್ಮ ಗುರು ಅಂದರೆ ಅಬ್ದುಲ್ ರೆಹಮಾನ್ ಸರ್ ಅಂತ. ಅವರು ನಮಗೆ ಸ್ಟಾರ್ಟಿಂಗಿಂದ ನಾನೊಂದು 10 ವರ್ಷ ಇರುವಾಗನೇ ಜಾಯ್ನ್ ಆಗಿದ್ದೆ. ಆವಾಗಲಿಂದಲೇ ತುಂಬ ಸಪೋರ್ಟ್. ಡೈಲಿ ಹೋಗೋಕ್ಕಾಗಲ್ಲ, ಸಂಡೇ ಹೋಗ್ತೀವಿ. ಆದರೆ ಯಾವುದು ಇವೆಂಟ್ ಇದ್ರು, ಯಾವುದೇ ಫಂಕ್ಷನ್ ಇದ್ರು ನಮಗೆ ಕಾಲ್ ಮಾಡ್ತಾರೆ, ಬನ್ನಿ ನೀವು ಟಚಲ್ಲಿರಿ, ಕರಾಟೆ ಬಿಡಬೇಡಿ, ಹಾಗಾಗಿ ಹೇಳಿ ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಎಲ್ಲ ಟೂರ್ನಮೆಂಟಲ್ಲೂ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡಿದ್ರು. ನಾವು ಈ ರೀತಿ ಬರ್ಲಿಕ್ಕೆ ಕಾರಣ ನಮ್ಮ ಗುರುಗಳೇ. ಯಾಕಂದರೆ ನಮ್ಮ ಎಲ್ಲ ಇದರಲ್ಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸರ್, ಈಗ ನಿಮಗೆ ಕರಾಟೆಯಲ್ಲಿ ಹೋಗ್ತಿದ್ದೀರಾ, ಕರಾಟೆಯ ವಿಷಯ ಕೇಳಿಕೊಂಡು ಅಥವಾ ನಿಮ್ಮ ಊರವರಾಗಲಿ ನಿಮ್ಮ ಫ್ರೆಂಡ್ಸ್ ಅವರು ಹೇಗೆ ನಿಮ್ಮನ್ನು ಪೋರ್ಟ್ರೇ ಮಾಡ್ತಾರೆ? ಪೋಟ್ರೆ ಅಂದರೆ ಎಲ್ಲರೂ ಗುರುತಿಸ್ತಾರೆ. ಈಗ ನಾವು ಎಲ್ಲಾದ್ರೂ ಹೋದ್ರೆ ನಮ್ಮ ಅಚೀವ್ಮೆಂಟ್ ಅನ್ನು ಗುರುತಿಸ್ತಾರೆ. ಕರಾಟೆ ಮೋಹನ ಇಷ್ಟು ಅಚೀವ್ ಮಾಡಿದ್ದಾನೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾನೆ. ತುಂಬಾ ಕಡೆಯಲ್ಲಿ ನಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಆಗಿ ಮಾಡ್ತಾರೆ. ಉತ್ತಮ ರೆಸ್ಪಾನ್ಸ್ ಬರ್ತದೆ. ನಾವು ಇಷ್ಟು ಮಾಡಿದ ಸಾಧನೆಗೆ ಒಂದು ಒಳ್ಳೆ ರೀತಿಯ ಗೌರವ ತೋರಿಕಿದಾಗ ನಮ್ಗೊಂದು ಖುಷಿ ಆಗ್ತದೆ. ಈ ಗುರುತಿಸ್ತಾರೆ 4 ಜನ ಹೋದಾಗ, ಇವ ಕರಾಟೆ ಮೋಹನ ಕರಾಟೆ ಮಾಡ್ತಾನೆ ಉಜಿರೆಯಲ್ಲಿ, ಹಾಗೆ ಗುರುತಿಸುವಾಗ ತುಂಬಾ ಖುಷಿ ಆಗ್ತದೆ. ನೀವು ಕರಾಟೆ ಕಲಿತಿದ್ದೀರಲ್ಲ, ಸೊ ಈ ಕರಾಟೆ ನಿಮ್ಮ ಬದುಕಿಗೆ ಏನು ಚೇಂಜಸ್ ತಂದಿದೆ? ಕರಾಟೆ ಚೇಂಜಸ್ ಅಂದ್ರೆ ಶಿಸ್ತು. ನಾವು ಶಿಸ್ತುಬದ್ಧವಾಗಿ ಅವನು ಮಾತಾಡಿದ್ರೆ ನಾವು ಅದನ್ನು ತಡ್ಕೊಂಡು ತುಂಬಾ ಕಡಿಮೆ ರಿಯಾಕ್ಟ್ ಮಾಡು. ಕೆಲವರು ಹೇಗಿರ್ತಾರೆ ಅಂದ್ರೆ ರಿಯಾಕ್ಟ್ ಜಾಸ್ತಿ ಮಾಡಿ. ಸೊ ಹಾಗಾಗಿ ಕರಾಟೆ ಒಂದು ಶಿಸ್ತುಬದ್ಧ ರೀತಿ, ಒಬ್ಬರು ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಅದೇ ರೀತಿಯಲ್ಲಿ ಕರಾಟೆ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿ. ಸರ್, ಈಗ ನೀವು ಕರಾಟೆ ಸ್ಟಾರ್ಟ್ ಮಾಡಿದ್ರಲ್ಲ, ನಿಮ್ಮ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕಾದ್ರೆ ನಿಮಗೆ ಸ್ಟಡೀಸ್ ಬಗ್ಗೆ, ಕೆರಿಯರ್ ಬಗ್ಗೆ ಏನಾದರೂ ಸಮಸ್ಯೆ ಆಗಲಿಲ್ವಾ? ಅಥವಾ ಸಮಸ್ಯೆ ಆದರೆ ಕೂಡ ಅದನ್ನು ಹೇಗೆ ಎದುರಿಸಿದ್ದೀರಾ? ಸಮಸ್ಯೆ ಅಂದರೆ ಹಾಗೆ ಆಗಲಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್ ಇದ್ರು. ನಮ್ಮ ಅದೇ ರೀತಿ ಇವರು ಕೂಡ SDMನ ಬ್ರ್ಯಾಂಡ್ ಅಂತ ಹೇಳ್ಬೋದು. ಆ SDMಲ್ಲಿ ಕೂಡ ಇವರದು ಡಿಪ್ಲೊಮಾ ಮಾಡ್ತಿದ್ರು. ಸೊ ನೀವು ಡಿಪ್ಲೊಮಲ್ಲಿ ಇರಬೇಕಾದ್ರೆ ಕಾಲೇಜಲ್ಲಿ ಹೇಗೆ ನಿಮಗೆ ಗುರುತಿಸ್ತಿದ್ರು? SDM ಇರುವಾಗ ಒಳ್ಳೆ ಸಪೋರ್ಟ್ ಇತ್ತು. ನಮ್ದು ನಿತಿನ್ ಸರ್ ಗೊತ್ತಿರ್ಬೋದು, ಹ್ಯಾಂಡ್ಬಾಲ್ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ ಕೋಚ್. ಅವರು ನಮಗೆ PT ಆಗಿದ್ರು SDM ಅಲ್ಲಿ ಇರುವಾಗ. ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು ನಮಗೆ. ನಾವೆಲ್ಲ ಟೂರ್ನಮೆಂಟ್ ಹೋಗುವಾಗ ನೀನು ಹೋಗು, ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಲ ರೀತಿಯಲ್ಲಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ SDM ಅಲ್ಲಿ ಸಹ ನಮ್ಮನ್ನು ಒಳ್ಳೆ ಗುರುತಿಸ್ತಿದ್ರು. ಫೇರ್ವೆಲ್ ಅಲ್ಲಿ ಸಹ ಒಳ್ಳೆ ಗುರುತಿಸಿ ನಮಗೆಲ್ಲ ಸನ್ಮಾನ ಎಲ್ಲ ಮಾಡಿದ್ರು. ಕರಾಟೆ ಎನ್ನುವಂಥದ್ದು ಕೇವಲ ಸ್ಪರ್ಧೆಗೆ ಸೀಮಿತವಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾದ ಈ ಕಲೆ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಬೇಕಾದ ಈ ಕಲೆ, ಇಂತಹ ಕಲೆಯನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಸುಜಿತ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ SDMC ಉಜಿರೆ.